ಸದ್ಗುರು ದೊಡ್ಡನಾಳ ಸವಣಿಯನ್ನು ಸ್ಮರಿಸಿ, ನನ್ನ ಪಡೆದಪ್ಪನನ್ನು ಸ್ಮರಿಸಿ, ನನ್ನ ಊರಿನ ದೇವಾನು ದೇವತೆಗಳನ್ನು ಸ್ಮರಿಸಿ, ವೇದಿಕೆಯ ಮೇಲೆ ನನ್ನ ಪ್ರೀತಿಗೆ, ನನ್ನ ಅಭಿನಂದನೆಗೆ ಆಗಮಿಸಿ ಬಂದಂಥ ನಮ್ಮ ಗುರುಲಿಂಗಯ್ಯ ಪೂಜ್ಯ ಗುರುಗಳಿಗೆ ನಮಸ್ಕರಿಸಿ ಮತ್ತು ಕೊರಟ್ಟಿ ಅಜ್ಜನವರಿಗೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮೂರ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ವೇದಿಕೆಯ ಮೇಲೆ ಆಗಮಿಸಿದಂಥ ಬಾಗಲಕೋಟೆಯಿಂದ ಬಂದಂತಹ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಪರಸ್ಥಳದಿಂದ ಬಂದಂಥ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಗಬ್ಬರಿನಿಂದ ಬಂದಂಥ ನಮ್ಮ ರವಿಶಂಕರ್ ಅವರವರಿಗೆ, ಶಿವಲಿಂಗಪ್ಪ ಅವರಿಗೆ ನನ್ನ ಒಂದು ಅಭಿನಂದನೆ, ಪ್ರೀತಿಯ ನಮಸ್ಕಾರ ಸಲ್ಲಿಸಿ, ಎಲ್ಲ ತಾಯಂದರಿಗೆ, ಯುವಕರಿಗೆ, ನಮ್ಮೂರಿನ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಪರಸ್ಥಳದಿಂದ ಬಂದಂತಹ ತಾಯಂದರಿಗೆ, ಯುವಕರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಈ ಅಜ್ಜ ನನಗೆ ಹೇಳಿಲ್ಲ, ನನಗೆ ಅಂದಿಲ್ಲ, ಎಲ್ಲರಿಗೂ ನನ್ನ ಪೂರ್ಣ ಮನಸಾರೆ ಎಲ್ಲರಿಗೂ ಈ ಅಜ್ಜನ ಪ್ರೀತಿಯ ನಮಸ್ಕಾರ ತಿಳಿಸಿ, ಇವತ್ತಿನ ದಿವಸ ನನಗೆ ಎಷ್ಟು ಆನಂದ ಆಗೈತೆ ಅನ್ನೋದು ಆ ಪರಮಾತ್ಮ ಗುರು ದೊಡ್ಡನಾಳ ಸವರಿಗೆ ಗೊತ್ತು. ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದು ಎಲ್ಲಿರ್ತೈತಿ? ತಾಯಿಯ ಹೃದಯದಲ್ಲಿರ್ತದೆ, ತಂದೆಯ ಹೃದಯದಲ್ಲಿರ್ತದೆ. ಅಂಥ ಪ್ರೀತಿ ಈ ಹೆಬ್ಬಳ್ಳಿ ಇವತ್ತಿನ ದಿವಸ ನನ್ನ ಭಕ್ತರಲ್ಲಿ ನನ್ನ ತಾಯಿ ತಂದೆ ಸ್ವರೂಪದಲ್ಲಿ ಕಂಡೆ ಅಂತ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ನಾನು ಬಂಧುಗಳೇ, ನಾನು ಶಾಲೆ ಕಲ್ತವಲ್ಲ. ನಾನು ಯಾವಾಗಲೂ ಎಲ್ಲೇ ಹೋದ್ರೂ ಯಾವಾಗ ಹೋದ್ರೂ ಶಾಲೆಗೆ ನನಗೆ 36 ಅಂತ ಹೇಳ್ಕೊಂತ ಇದ್ದೀನಿ. 63 ಮಾಡಿದವ ಯಾರಪ್ಪ? 63 ಮಾಡಿ ಶೃಂಗಾರದ ಒಂದು ಗುಲಾಬಿ ಹೂವಿನ ಸ್ವರೂಪ ಮಾಡಿ ತಂದಿಟ್ಟಂಥವ ಯಾರಪ್ಪ? ಸದ್ಗುರು ದೊಡ್ಡನಾಳ ಸಾವಲಿ ಮತ್ತು ನನ್ನ ಪಡೆದಪ್ಪ. ಅಂಥ ಒಂದು ಭಾಗ್ಯ 63 ಹೆಂಗಿರ್ತಪ್ಪ ಅಂದ್ರೆ ಅದು ಒಂದು ಗುಲಾಬಿ ಹೂವಿನ ಒಂದು ಶಕ್ತಿ ತೋರಿಸುತ್ತೆ. ಹಂಗೆ ಅಂಥದ್ದೊಂದು ದೊಡ್ಡ ಒಂದು ನನಗೆ ಮಾತಾಡುವಂಥ ಶಕ್ತಿ ಕೊಟ್ಟು, ಬ್ರಹ್ಮಜ್ಞಾನದ ಶಕ್ತಿ ಕೊಟ್ಟು ನನ್ನ ಪಡೆದಪ್ಪ ಮತ್ತು ನನ್ನ ದೊಡ್ಡನಾಳ ಸಾವಲಿ. ಅಂಥ ಒಂದು ಸೇವಾ ಮಾಡು, ಜನರ ಸೇವಾ ಮಾಡು. ನೀನು ಜನರ ಸೇವಾದಲ್ಲಿನ ಜನಾರ್ದನ ಕಾಂತಿ ಹುಟ್ಟೊಳಮಗನ ಜನರ ಸೇವಾ ಮಾಡು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ಹೇಳಿದ್ರು. ಅದರಿಂದ ನನ್ನ ಪಡೆದಪ್ಪ ನಿನಗೆ ನಾ ಏನು ಹೇಳೋದಪ್ಪ? ಆ ಬೂದೈತಿ ತಗೋ, ನಿನಗೆ ಬೇಕಾದಷ್ಟು ತಗೋ ಬೂದಿನ. ಆ ದೇವರ ಬಲಗಲ ಹೆಗಲ ಮ್ಯಾಗ ದಾರದವ್ರು ತಗೋ, ತಗೊಂಡಮ್ಮ. ದೇವರು ಆ ಬೂದೆಗನ ದಾರದಗನ ಹುಚ್ಚೊಳಗನ ನನ್ನ ಕಣ್ಣು ಆಪರೇಷನ್ ಮಾಡಿಸೋಣ. ನನ್ನ ಮಗ ಕಣ್ಣು ಎಲ್ಲಿ ಕಾಣ್ತಾವು? ಮನೆಗೆ ಬಿದ್ದೀನಿ, ಹೋಗು ಮಸೂದಿಗೆ ಹೋಗು, ಬೂದಿ ತಗೊಂಡು ನನಗೆ ಬೇಕಾದಷ್ಟು ದಾರ ತಗೋ, ದೇವರ ಬಲಗಲ ಹೆಗಲ ಮ್ಯಾಗಲ ಹೋಗಿ ತಗೊಂಡು ನಿನಗೆ ಬೇಕಾದಷ್ಟು ಅಂತಾನ. ಕಣ್ಣು ಆಪರೇಷನ್ ಮಾಡಿ 2 ಕಣ್ಣಿಗೆ ಪಟ್ಟಿ ಹಾಕಿ ಕೆಡಿವಿ ಮನಾಗ. ನಮ್ಮ ತಮ್ಮ 5 ದಿವಸ ಆಗಿತ್ತು. ದವಾಖಾನಿಗೆ ಹೋಗಿ ಆಪರೇಷನ್ ಮಾಡಿಸಲಿಲ್ಲ. ಮನೆಗೆ ಡಾಕ್ಟರ್ ಕರ್ಕೊಂಡ್ಬಂದು ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ನಮ್ಮ ತಮ್ಮ. ಅಂತ ಕಣ್ಣಿಲ್ಲದ ಪಟ್ಟಿ ಹಾಕೊಂಡು ಬಿದ್ದಂಥ ನನ್ನ ಪಡೆದಪ್ಪ ನನಗೆ ಆಶೀರ್ವಾದ ಕೊಟ್ಟಂದು ಹ್ಯಾಂಗೆ ಕೊಟ್ಟ ಹಂಗಾತ ಬಿದ್ದಾನ. ನಾ ಏನು ಹೇಳಪ್ಪ? ಕಣ್ಣ ಆಪರೇಷನ್ ಮಾಡ್ಯಾನ, ನೀ ಬ್ಯಾಡನ್ನು ಕಡೆ ಮಾಡಿಬಿಟ್ಟ ಈ ಸುಳೆ ಮಗ. ಕಣ್ಣ ಇಲ್ಲ ನನಗೆ, ಏನು ಹೇಳಿ? ಹೋಗಿ ನನಗೆ ಬೇಕಾದಷ್ಟು ಬೂದಿ ತಗೋ.
ನಿನಗೆ ಬೇಕಾದ್ರೆ ದಾರ ತಗೋ, ದೇವ್ರ ಬಾಲಗನ ಹೆಗಲ ಮ್ಯಾಗದ ಅಂತ ಹೇಳಿಬಿಟ್ಟ. ಕಣ್ಣಿಲ್ಲ ಮಸೂದ್ದಾಗ ದೇವ್ರೈತಿ, ದಾರ ಪೂಜೆ ಮಸೂದ್ದಾಗ ಐತಿ. 5 ದಿವಸ ಆಗೈತಿ ಮಡ ಕಣ್ಣು ಆಪರೇಷನ್ ಮಾಡಿ ಕೆಡಿವಿ. ಅವ ಹೇಳಿಕೊಳ್ಳೆ ಖಾಲಿ ನಮಸ್ಕಾರ ಮಾಡಿ ಹೋಗಿ ಮಸೂದ್ಗೆ ಹೋಗ್ತಾನೆ. ಅಂಗಾರದ ಉದ್ದಾನ ತುಂಬಿತ್ತು. ಆಶದ ಜನ್ಮ ನನಗೆ ಬೇಕಾದಷ್ಟು ಒಂದು ಪಕ್ಷಿ ಅಂಗಾರ ಕಟ್ಟಿಕೊಂಡೆ. ಬಲಗನೆ ಹೆಗಲ ಮ್ಯಾಗ ದಾರದ ನಡಿ ಇದ್ದು, 2-3 ನಡಿ ಇದ್ದು. ಆಶದ ಜನ್ಮ ಬೇಗಿದಾರ ಅಂತ ಹೇಳಿ ಅಲ್ಲಿ ಒಂದು ನಡಿ ಬಿಟ್ಟ, 4 ನಡಿ ದಾರದು ತಗೊಂಡ. ದೊಡ್ಡ ಹಾಳೆ ಕಟ್ಟಿಕೊಂಡು ಹಿಡ್ಕೊಂಡು ಬಂದು ಮನೆಗೆ ಕಣ್ಣೆಲ್ಲ ಅಪ್ಪನ ಕೈಗಪ್ಪ ತಗೊಂಡು ಬಂದಿನಿ, ನೀ ಹೇಳ್ದಂಗಿತ್ತು ಆ ಪ್ರಕಾರ ತಗೊಂಡ್ಬಂದಿನಿ ತಗೋರಪ್ಪ ಅಂತ ಹೇಳಿ ಅವನ ಕೈ ಕೊಡಕ್ ಹೋದೆ. ಮಗನ ಪೂಜಾಗ ಐತಿ, ದೇವ್ರು ಐತಿ, ದಾರದ ಭಾಗನು ಐತಿ, ದೇವ್ರು ಅಲ್ಲೇ ಅದನ. ನನ್ನ ಕೈ ತಗೊಂಡು ಏನ್ ಮಾಡ್ತೀನಿ, ಹೋಗಾಕತ್ತಿದ್ದಿಲ್ಲ ಇದು ಕೈ ಅಂತ ನಮ್ಮಪ್ಪ ಶಬ್ದದೊಳಗೆ. ನಾನು ಬಂಗಾರದ ನುಡಿ ಕೇಳ್ಬಿಟ್ಟೆ ನಮ್ಮ ಅಪ್ಪಣ್ಣ, ಕೈಯಾರ ಮುಟ್ಟಿಸ್ಬಿಡಿಯಪ್ಪ ಇದಕ್ಕೆ ನೀನು, ಕಣ್ಣು ಗಾನ್ಲಿಕ್ಕೆ ನೋಟ್ಟು ಕೈಯಾರ ಮುಟ್ಟಿಸು ಅಂತೇಳಿ ಅವನ ಕೈ ತಗೊಂಡು ನಾನು ಅಂಗಾರ ಏನು ಕಟ್ಕೊಂಡು ಹೋಗಿದ್ದೆ, ದಾರ ಕಟ್ಕೊಂಡು ಹೋಗಿದ್ದೆ. ಅದ್ರ ಮೇಲೆ ನಮ್ಮ ಅಪ್ಪನ ಕೈ ಇಡಿಸ್ಕೊಂಡು ಕಟ್ಟಿಕೊಂಡು ಅವತ್ತು ಅವನ ಕಾಲಿ ನಮಸ್ಕಾರ ಮಾಡಿ ಬಂದೆ. ಬರ್ತಾರೆ ಇದು ಯಾಕೆ ತಿಳ್ಕೊರಿ, ನನ್ನ ಕಡು ಬಡತನಗಳು ಹೋಗಿ ನಮ್ಮ ಅಪ್ಪನ ಹತ್ರ ಆಗಿದ್ದೆ. ನನಗೆ ಅರ್ಧ ಆಸ್ತಿ ಹಸ್ತಾನಿವ, ನಾ ಇರೋ ಒಬ್ಬವ ಸಾಕಟ್ಟು ಗಣಸಣ್ಣ ನಮ್ಮಪ್ಪ, ಇದ್ರಾಗ ಅರ್ಧ ಆಸ್ತಿ ಹಸ್ತತನ. ಇವನು ನಾವು ಇಲ್ಲಿ ಇರೋಣ ಬಂದಂತ ಹೇಳಿ ಮನಸ್ಸು ಮಾಡಿದವರು ನಮ್ಮ ಅಪ್ಪನ 2ನೇ ಹೆಂಡತಿ ಮತ್ತು ಮಗ. ಇಂಥ ಒಂದು ಗುರಿ ಸಾಧಿಸಿ ನನಗೇನೋ ಒಂದು ಚಿತ್ರ ನಿಮಿಷ ಮಾಡ್ತಿದ್ರು. ಏನು ಮಾಡ್ತಿದ್ರು ಭಕ್ತರೇ, ಇದು ನಿಜವಾಗಿ ಸತ್ಯಕ್ಕೆ 100% ಸತ್ಯ. ಒಬ್ಬ ಮಗ ಅದನ್ನು ನನಗೆ, ನಮ್ಮ ಅಣ್ಣಗೆ 2-3 ಮಂದಿ ಮಕ್ಕಳು ಅದಾರ. ಇದ್ರಾಗ ಒಬ್ಬನ ಕರ್ಕೊಂಡು ನನ್ನ ಮಗನ ಕೂಡ ಜೋಡು ಮಾಡಿ ಇಲ್ಲಿ ಊರಾಗ ನಾ ಇಟ್ಕೊಂಡಿನಿ ಅಂದ್ರೆ ಇಬ್ಬರು ಜೋಡಾಗಿ ದೇವ್ರ ಸೇವಾ ಮಾಡಿಕೊಂಡು ಒಬ್ಬ ಇರಲಿ, ಒಬ್ಬ ಭೂಮಿ ಇದನ್ನು ಮಾಡಲಿ. 2 ಮಕ್ಕಳನ್ನು ಜೋಡ ಅಂದ್ರೆ ಈ ಊರಾಗ ನನ್ನದೊಂದು ಬಾಳೆ ಗಟ್ಟಾಗುತ್ತೆ ಅಂತೇಳಿ ನಮ್ಮಪ್ಪ ಮನಸ್ಸು ಮಾಡಿದ್ದ. ಯಾರೋ ಪಡೆದಪ್ಪನಿಂದ ಏನು ಕಂಡಿಲ್ಲ ನಾನು. ಹಡದಪ್ಪನಿಂದ ಈ ಊರಾಗ ಒಂದು ಏನು ಭೂಮಿಗೂ ಒಳಗೆ ಹೋದ, ಮಣ್ಣಿನೂ ಒಳಗೆ ಹೋದ, ಮತ್ತೊಬ್ಬರನ್ನೆಲ್ಲ ಇಟ್ಟು ಹೋಗಿದ್ದ ನನ್ನ ಹಡದಪ್ಪ. ನನ್ನ ಪಡೆದಪ್ಪ ಮಾಡಿದಂತ ಬಾಕಿ ಇದು. ಅವನ್ನ ಎಷ್ಟು ಜಲ್ ಅಂದ್ರೂ ಆ ಪಡೆದಪ್ಪನ ಋಣ ಮುಟ್ಸಕ್ಕಾಗಲ್ಲ. ರೈಮಾನ್ ಸಾವಲಿಯವರು ಸತ್ತಿಲ್ಲ ಕೆಟ್ಟಿಲ್ಲ, ಮತ್ತೆ ಒತ್ತೊತ್ತಿ ಹುಟ್ಟಿ ಬರ್ತಾರೆ ನೋಡಿ ನನ್ನ ರೈಮಂಡ್ ಸಾವಲಿಯವರು. ಹಂಗ ರೈಮಂಡ್ ಸಾವಲಿ ಆ ಊರಿಗೆ ಒಂದು ಕುಸ್ತಿ ಪಟುವಾಗಿ ಹೋಗಿ ಕುಸ್ತಿ ಕಲ್ತ ಹೋಗಿ ಅಲ್ಲೇ ಜನರ ಸೇವೆ, ಕುಸ್ತಿ ಹುಟ್ಟು ಸೇವಾ ಮಾಡ್ಕೊಂತ ಅಲ್ಲೇ ಒಂದು ನಕ್ಷತ್ರ ಆಗಿ ಚಿಮಣಿ ಕಟ್ಟಿ ಹೋಗಿ ಚಿನ್ನದ ಕಟ್ಟಿ ಮಾಡಿ ಹೋದ. ಅಲ್ಲಿ ಹೋದಿಂದ ಮುಂದೆ ಆ ದೇವ್ರಿಗೆ ಹೇಳ್ತಾನ, 45-50 ವರ್ಷ ಸೇವಾ ಮಾಡಿ ಹಿರಿಯರಿಗೆ ಹೇಳ್ತಾನ, ದೇವ್ರಿಗೆ ಹೇಳ್ತಾನ ಮೊಹರಂದಾಗ, ಹಿರಿಯರೇ ಬರೀ ಹೊಟ್ಟರು ಅಂತಂದ. ಬಂದ್ರು, ಬಂದ ಕೆಲಸ ಮುಗಿತು, ನನ್ನ ಊರಿಗೆ ನಾವು ಹೊಕ್ಕಿನ ಅಂತಾನೆ. ನನ್ನ ಊರಿಗೆ ನಾವು ಹೊಕ್ಕಿನಪ್ಪ, ಇನ್ನ ಬಂದ ಕೆಲಸ ಮುಗಿತು. ರಾಮಲಿಂಗನ ಮೇಲೆ ಹಾಸಿ ಭೇಟಿಯಾಗಿ ಗುಡ್ಡ ಬಂದಿದ್ದೆ, ಮತ್ತೆ ರಾಮಲಿಂಗನ ಮೇಲೆ ಹಾಕಿ ಭೇಟಿಯಾಗಿ ನನ್ನ ಊರಿಗೆ ನಾವು ಹೋಗ್ತೀನಿ, ನಿಮ್ಗೆ ಸುಖ ಮಗ ಅಲ್ಲ ನಾನು ಅಂತ ಹೇಳಿಬಿಟ್ಟ. ಮೊಹರಂದಾಗ ದೇವ್ರು ಹೇಳಿದಲ್ಲಿ ನಮ್ಮಪ್ಪ ಸವಾರಿ ಆದಾಗ ನಮ್ಮಪ್ಪ ಹೇಳಿದಂತ ಶಕ್ತಿ ಅದು. ಅದಕ್ಕೆ ಹಡಿದಪ್ಪ ಸತ್ತು ಹೆಣ ಇರೋದು ಬಿಟ್ಟಿದ್ರು ಹೋಗಿ ನನಗೆ ಹೇಳಿ ಕಳಿಸಲಿಲ್ಲ. ಅವರು ನಮ್ಮ ಮನೆಗೆ ಹೇಳಿ ಕಳಿಸಲಿಲ್ಲ. ಯಾಕೆ ನಮ್ಮ ತಮ್ಮನ ಶ್ರೀಮಂತಿಗೆ ತಮ್ಮನ ತಾಯಿ ಮಳುತಾಯಿ. ಇಂಥ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಕಬ್ಬಳಿಗೆ ಬೆಳೆ ಕೊಡಬಾರದು.
ಪ್ರತಿಯೊಂದು ಚುಚ್ಚಿ, ಪ್ರತಿಯೊಂದು ಅನ್ಯಾಯ ಮಾಡಿಕೊಂತ, ಪ್ರತಿಯೊಂದರಲ್ಲಿ ನನ್ನ ಜಗ್ ಹಿಡ್ಕೊಂತ, ನನ್ನ ಸಂಸಾರದಲ್ಲಿ ನನ್ನ ಮಕ್ಕಳ ಸದ್ಯಕ್ಕೆ ಕುರುಬಾದ ಕೊಡುವಂತ ನನ್ನ ಮಕ್ಕಳ ಸದ್ಯಕ್ಕೆ ಕೆಡಿಸಿ ಇವತ್ತಿಗೂ ನನ್ನ ಹೆಸರು ಇಳಿಸ್ಬೇಕಂತ ಪ್ರಯತ್ನ ಮಾಡುವವರು ಯಾರಪ್ಪ ಅಂತಂದ್ರೆ ನನ್ನ ಪಡೆಲಪ್ಪನ ಮಗ ಶಿವನಗಟ್ಟಿ ಅಜ್ಜ ಅಂತಾರ ಅವಾಗ. ಆದ್ರೆ ದೇವರು ನನ್ನ ಪಡೆಲಪ್ಪ ಯಾವ ರೀತಿ ಒಳಗೆ ಇಡೀ ಸಮಾಜದೊಳಗೆ ಇಡೀ ಸಾವಿರಾರು 10,000 ಮಂದಿದಾಗ ಮೊಹರಂದಾಗ ಏನೋ ವಚನ ಕೊಟ್ಟ, ಬಂದ ಕೆಲಸ ಮುಗಿತಪ್ಪ ಹಿರಿಯರ ನಿಮ್ ಊರಿಗೆ ಬಂದಿದ್ದ, ಶಿವನಗಟ್ಟಿ ಹೋಗಿ ಚೆನ್ನನ ಗಟ್ಟಿ ಮಾಡಿದ್ದ, ಆದ್ರೆ ನನ್ನ ಕೆಲಸ ಮುಗಿತು, ನನ್ನ ಊರಿಗೆ ನಾವು ಹೋಗಿನಿಂದ ಬಂದಂತ ಶಕ್ತಿನ ಇದು ರೈಮಂಡ್ ಸಾವಲಿಯ ಶಕ್ತಿ. ಎಂತ ಶಬ್ದ ಹ್ಯಾಂಗ ಅಂದಿದ್ದ ನಮಗೇನು ಗೊತ್ತವ ಹೋದದ್ದು ತಿಳುವಳಿಕೆಲ್ಲ ಹೋಗಿದ್ದು. ರಾಮಲಿಂಗನ ಗುಡ್ಡ ಹಾಕಿ ರಾಮಲಿಂಗನ ಭೇಟಿಯಾಗಿ ನಿಮ್ಮೂರಿಗೆ ಬಂದಿನಿ, ಹಾಗೆ ನನ್ನ ಊರಿಗೆ ನಾವು ಹೋಗ್ಬೇಕಾದ್ರೆ ಮತ್ತೆ ರಾಮಲಿಂಗಗೆ ಭೇಟಿಯಾಗಿ ಮತ್ತೆ ನನ್ನ ಊರಿಗೆ ನಾವು ಹೋಗ್ತೀನಿ. ಹಿರಿಯರೇ ಮುಂದೆ ನೋಡಿ ನನ್ನ ಆಟ ಅಂತಂದ ಕೈ ಎತ್ತಲ್ಲಿ ದೇವ್ರ ಹೊರತಾಗ ಹೇಳ್ದ. ಆ ಶಬ್ದ ಸುಳ್ಳಾಗಲಿಲ್ಲ. ನಮ್ಮ ತಂದೆಯವರು ತೀರಿಕೊಂಡಿಂದ ಯಾವ ರೀತಿ ನಾನು ಜೀವಂತಿದ್ದಾಗ ಒಂದು ನಿಂಬೆಹಣ್ಣು ತಿನ್ನಿಸಿ ಹಿರಿಯರ ಮುಂದಿದು ಮೆರೆಯುವುದೈತಿದ್ರು. ಈ ವಸ್ತು ಜಗತ್ತಿನೊಳಗೆ ಒಂದು ಪ್ರೀತಿ ವಸ್ತು ಆಗುತ್ತೆ, ಮೆರೆಯುವುದೈತಪ್ಪ. ಅಲ್ಲಿ ಬೆಳಕು ಕಾಣ್ತೀರಿ ಎಲ್ಲರೂ, ಅಲ್ಲೈತಿ ನನ್ನ ಹೆಸರು. ಹಿರಿಯರ ನೋಡಿದ್ರೆ ಆಟ ಮುಂದೆ ಗೊತ್ತಾಗುತ್ತೆ ಅನ್ಕೊಂತ ಒಂದು ನಿಂಬೆಹಣ್ಣು ತಿನ್ನಿಸಿ ನನ್ನ ಬೆಂಕಿಯಾಗ ದೂಡಿ ಬಿಟ್ಟ. ಅವತ್ತಿನಿಂದ 1981ನೇ ಇಸ್ವಿ ಬರ್ಕೋರಿ ನನಗೆ ಆಶೀರ್ವಾದ ಕೊಟ್ಟದ್ದು 1981ನೇ ಇಸ್ವಿ 10ನೇ ತಿಂಗಳ 10ನೇ ತಾರೀಕಿನ ದಿವಸ ನನಗೆ ಆಶೀರ್ವಾದ ಆಗಿತ್ತು. ಅಂಥ ಒಂದು ಇಸ್ವಿ ಒಳಗೆ ಆದದ್ದು ಮುಂದೆ 82ನೇ ಇಸ್ವಿಗೆ 23ನೇ ತಾರೀಕು 2ನೇ ತಿಂಗಳ ಲಿಂಗದೊಳಗೆ ಹೋದ. ನನಗೆ ಆಶೀರ್ವಾದ ಕೊಟ್ಟು 3 ತಿಂಗಳು 4 ತಿಂಗಳು. ಇನ್ನು ದೇವರು ನಮ್ಮಪ್ಪ ಇವಾಗ ನಿಂಬೆಣ್ಣು ತಿನ್ನಿಸ್ತಾ ಬೆಂಕಿಯಾಗಿ ಕಳಿಸ್ತಾ, ಇನ್ನು ದೇವ್ರು ಅಲ್ಲಿಗೆ ಹೋಗುತ್ತಾ. ಇವನ್ನ ಬಿಡುವುದಿಲ್ಲ, ಇವನು ಮಸೂತಿ ಸಲಕ್ಕೆ ಬರಗೊಡಬಾರ್ದು, ಇವನು ಚುಮ್ಮನಗಟ್ಟಿ ಕಾಲು ಇಡಬಾರ್ದು ಅಂತ ಹೇಳ್ಕಟ್ಟ. ಆ ರೀತಿ ಒಂದು ಕೆಟ್ಟ ಬುದ್ಧಿ ಇಟ್ಕೊಂಡು ಮಸೂತಿ ಕಿಲಿ ಹಾಕಿಲ್ಲ ನಮ್ಮ ತಮ್ಮ, ಮರೋ ತಾಯಿ ಮಗ ನಮ್ಮ ತಮ್ಮ. ಕಿಲಿ ಹಾಕೋ, ಬೇಕಾದ ಮಾಡಿಕೋ. ಆಶೀರ್ವಾದ ಕೊಟ್ಟದ್ದು ಮಾತ್ರ ಖುಷಿ ಹೋದ್ರೆ ನಾವು ಜನ್ಮನೇ ಇಡುದಿಲ್ಲ. ನಮ್ಮಪ್ಪ ಕಣ್ಣಿಲ್ದಾಗ ನನಗೆ ಆಶೀರ್ವಾದ ಕೊಟ್ಟನು ಅಂತೇಳಿ ನಾನು ಇಲ್ಲಿ ಬಂದಾಗ ದೇವರಿಲ್ಲ ಏನಿಲ್ಲ, ಜನತಾ ಕೊಟ್ಟರು ಬನ್ನಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ. ಅಂಥ ಟೈಮ್ನಾಗ ನಾನು ಏನೋ ರಾಟಿ ಇದನ್ನು ಹೊಡಿತಿದ್ದೆ. ಯಾರಿಗಾರ ಏನಾರ ಅಂದ್ಕೊಳ್ಳೇನ ಏನಾರ ಕೇಳಕ್ ಬಂದ್ಕೊಳ್ಳೇನ ಅಂದು ಅವ್ರಿಗೆ ನಂಬಿಕೆ ಆಗಿಬಿಡ್ತು. ಏನು ಕರೆಬಾಯ ಕೈಗೆ ಹುಡುಗ ಅಂತಿದ್ರು ನನಗೆ. ಅಂಥ ಟೈಮ್ನಾಗ ಎಲ್ಲೆಲ್ಲೋ ಖಾಲಿನ ಹೋಗಿ ಬರ್ತಿದ್ದೆ ಊರಿಗೆ, ಮುದ್ದೆ ಒಳಗ ಬಂದೆ ಒಳಗ ಯಾವ ಊರಿಗೆ ಹೋಗಿ ಬಂದೇನೆ. ಯಾವ ಊರಿಗೆ ಹೋದ್ರು ದೇವರ ಆಶೀರ್ವಾದ ಕೊಟ್ಟಿದ್ದಾಗಲಿ, ಆಶೀರ್ವಾದ ಕೊಡದೇ ಇದ್ದಾಗಲಿ ಯಾರ ಕೈಯೊಂದು ಹರಾಮ ತಿಂದಿಲ್ಲ. ಇವಾಗಲಿ ಸತ್ಯ ನೂರು ಸತ್ಯ. ನಮ್ದು ಒಂದೇ ಒಂದು ಗುರಿ, ಬಡಗಣಗಳು ಮುಂದೆ ಜನ್ಮ ಮೆರಿತಾನ ಅಂದ ನೀವು ಅಪ್ಪ ಹೆಂಗ್ ಮೆರೆಸ್ತಾನ. ಸೇವಾ ಮಾಡಪ್ಪ, ದೇವ್ರು ಎಲ್ಲಿ ಕಾಣ್ತೀನಿ ಸೊಳಮಗನಂದ್ರೆ ಜನರ ಸೇವಾದೊಳಗೆ ಐತಿ ನಿನಗೆ ಭಾಗ್ಯ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾನು ಹ್ಯಾಂಗೆ ಕುಸ್ತಿಪಟುವಾಗಿ ಬಂದು ಇಲ್ಲಿ ಜನರ ಸೇವಾ ಮಾಡಿಕೊಂತ ಈ ಊರೊಳಗೆ ಬೇಕಾಗಿ ಮತ್ತೆ ಈ ಊರೊಳಗೆ ಒಂದು ನಾಳು ದೇವತಾ ನಾಳು ಮಾಡಿ ಹಂಗೆ ಜಮಣಕಟ್ಟಿ ಅನ್ನುವಂಥ ಚೆನ್ನಲ್ ಕಟ್ಟಿ ಮಾಡೀನಿ. ಹಂಗೆ ನೀ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಮಾಡೋದೇ ಉಸ್ಮನ ಅಲ್ಲಿ ಮಾಡಬೇಕು. ಹಂಗೆ ನನ್ನ ಊರು ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗ್ಬೇಕಂತತಿ ಆಗೈತಿ. ಹಾಗೆ ತಿಳ್ಕೊಂಡು ಹೋದ್ರು ನನ್ನ ಊರು ಜನ. ನನ್ನ ಊರು ಜನರಲ್ಲಿ ಏನೈತಿಪ್ಪ ಅಂದ್ರೆ ಬಲೆ ಕುಳಿಗೇಡಿ ಬುದ್ಧಿ ಐತಿ, ಬರೀ ಕುಳಿಗೇಡಿ ಮತ ಬೇಗ ಮುಂದಕ್ಕೆ ಹೋಗಿ ಜಗ್ಗಿವಾಗ ನೋಡುದು ಹೆಂಗೆ. ಆ ಮಗನ ಯಾಕೆ ಅಷ್ಟೇ, ನಮ್ದೇನು ಕಮ್ಮಿ ಐತಿ, ನಮ್ಮ ಗುರು ಇಲ್ಲನ, ನಮ್ಮ ಸ್ವಾಮಿ ಇಲ್ಲನ, ಇದು ಬುದ್ಧಿ ನನ್ನ ಊರಾಗ ಎಂದು ಹೋಗುತ್ತೆ. ಅವಾಗ ಇದು ಹೆಬ್ಬಳ್ಳಿ ಪುಣ್ಯ ಭೂಮಿ ಆಗುತ್ತೆ, ಪುಣ್ಯಾಶ್ರಮ ದೊಡ್ಡಾಶ್ರಮ ದೇವತೆಗಳು ಆಗುತ್ತೆ. ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗ್ಬೇಕಾದ್ರೆ ಇನ್ನು ಬಹಳ ದಿವಸ ಇಲ್ಲ, ಇನ್ನು ಕೆಲವೇ ವರ್ಷದಲ್ಲಿ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಮಾಡೋದ್ರಿಂದ ಬಂದ ಹೆಬ್ಬಳ್ಳಿ ಅರ್ಥ ನಮ್ಮ ಕರ್ನಾಟಕದೊಳಗೆ ಈ ಹೆಬ್ಬಳ್ಳಿ ಅರ್ಧರು
ಹೆಸರು ಹ್ಯಾಂಗೆ ಬೆಳೀತೈತೆ ಅನ್ನೋಂಥದ್ದು ಕ್ರಮೇಣ ಬೆಳಗುವಂತ ಹೊಂಟೈತಿ. ಅದನ್ನೆಲ್ಲ ನಾನು ಯಾವುದೇ ಆಗಲಿ ಯಾವ ಬೇಕಾದಲ್ಲಿ ಹೊರಗಿನವರಲ್ಲಿ, ಬಣ್ಣನವರಲ್ಲಿ, ನಮ್ಮವರಲ್ಲಿ, ಹೊರಗಿನವರಲ್ಲಿ, ಮಕ್ಕಳಲ್ಲಿ ಬೇಕಾದಂದ್ರೂ ನನ್ನ ಹೃದಯ ನಮ್ಮ ಅಪ್ಪ ಹೇಳ್ದಂಗೆ ಬೇಕಾದಂಗೆ ಹುಡ್ಸ್ಬಿಡೋ ಮಗನ ತಾಳಿಕೊಂಡು ಗುಣ ಕಳ್ಕೊ. ಆ ತಾಳ್ಮೆ ಒಳಗೆ ಭಾಗ್ಯ ಸಿಗುತ್ತೆ. ಹಾಗೆ ತಾಳಿಕೊಂತ ಹೋಗಪ್ಪ ಅಂದ್ರು ತಾಳಿಕೊಂತ ಬಂದ್ವಿ. ಎಲ್ಲ ಭಾಗ್ಯ ಬರಕತ್ತೀವಿ, ಕೊಡಕತ್ತಿದ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ, ನಿಮ್ಮ ಭಕ್ತರ ಶಕ್ತಿನೇ ನನಗೊಂದು ದೊಡ್ಡ ಶಕ್ತಿ. ನಾನು ಯಾರಿಗೆ ಇಷ್ಟು ಪಟ್ಟಿ ಕೊಡ್ರಿ, ಇದನ್ನು ಮಾಡ್ಸಕತ್ತೀನಿ ಅದನ್ನು ಮಾಡ್ಸಕತ್ತೀನಿ ಅಂತ ಯಾರಿಗೆ ಊರನ್ನವ್ರು ಕೇಳಿಲ್ಲ. ನಮ್ಮದೇ ಆದಂತಹ ಧರ್ಮದ ಅಭಿಮಾನಿಯಾಗಿ ನಾವು ಮುಸಲ್ಮಾನರು ಕೇಳಿಲ್ಲ. ನನಗೆಲ್ಲ ಜಾತಿಯವರು ಅಷ್ಟೇ. ನನ್ನ ಮೊದಲನೇ ಮೂಲ ತತ್ವನ ಸಬ್ಕಾ ಮಾಲಿಕ್ ಏಕ್ ಹೈ. ನನ್ನ ಮೊದಲನೇ ಮೂಲ ತತ್ವ ಯಾವುದು? ಸಬ್ಕಾ ಮಾಲಿಕ್ ಏಕ್ ಹೈ. ಅಂದ್ರೆ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ಅದನ್ನ, ನವರಾಂಟಿಗಿಲ್ಲ, ಒಬ್ಬನೇ ಅದನ್ನು ತಿಳ್ಕೊಂಡು ನಾನು ಎಲ್ಲ ಜಾತಿಯವ್ರಿಗೂ, ದೊಡ್ಡವ್ರದಾಗಲಿ, ಸಣ್ಣವ್ರದಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಮಕ್ಕಳದಾಗಲಿ, ನನ್ನ ಕಡು ವೈರಿಗಳಾಗಲಿ ಸೇವಾ ಮಾಡಿಲ್ಲ ಹೊರತಾಗಿ ಅವರಿಗೆ ನಾನು ಅನ್ಯಾಯ ಮಾಡಿಲ್ಲ. ಇದು ಸತ್ಯ. ಭಕ್ತರೇ, ನನ್ನ ಅಭಿಮಾನದಿಂದ, ನನ್ನ ಪ್ರೀತಿಯಿಂದ ನನ್ನ ಊರಿನ ಆದಂಥ ಒಂದು ವಿದ್ಯಾವಂತ, ಕಲಾವಂತ ರಾಜು ಗದ್ದಿಗೌಡ ಅವರು 108 ಒಗಟಿನೊಳಗೆ 108 ಶಬ್ದ ಜೋಡಣೆ ಒಳಗೆ ಅದನ್ನ ಮತ್ತು ಈ ಊರಿನ ಅಭಿಮಾನನ ಎಷ್ಟು ಹೊಗಳಿದ್ರು ನಾವೆಲ್ಲರೂ ತಿಳ್ಕೋಬೇಕು. ಅಂಥ ಒಂದು ಶಕ್ತಿ ಆ ಕಲಾ ದೇವತೆಯನ್ನು ಒಲಿದು ಕಥೆಗಾರನ್ನು ಮಾಡಿದಳು, ಕವಿಗಾರನ್ನು ಮಾಡಿದಳು. ಈಗ ನಮ್ಮ ಇದೇ ಕರ್ನಾಟಕದೊಳಗೆ ಬಾಗಲಕೋಟೆ ಜಿಲ್ಲೆಯ ಕಲಾ ಅಧ್ಯಕ್ಷನ ಮಾಡಿ ನಿಲ್ಲಿಸಿರುವ ಪರಮಾತ್ಮ ದುರ್ಗಾದೇವಿ ಆಶೀರ್ವಾದ ಅವ್ರಿಗೆ ಇರಲಿ. ದೊಡ್ಡಲಾಲ್ ಸಾಹೇಬರ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ. ಸದಾ ಇದರಂತೆ ಹೆಚ್ಚಿನ ಒಂದು ಸ್ಥಾನ ಸಿಗಲಿ ಅಂತ ಅವ್ರಿಗೆ ನಾನು ಯಾವಾಗಲೂ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ, ರಾಜು ಗದ್ದಿಗೌಡರಿಗೆ. ಇನ್ನ ಅರಳಿ ಬಾಬು ಅವರು, ಅರಳಿ ಬಾಬು ಅವ ಹುಟ್ಟಿದ ಕೂಡ ಏನು ಪಡೆದ ಬಂದಿದ್ನೋ ಏನೋ ಗೊತ್ತಿಲ್ಲ, ಕಲಾದೇವಿಯ ಮಗನಾಗಿ ಹುಟ್ಟಿದಂತ ಅಂತಾನವ. ಅದಕ್ಕೆ ಎಲ್ಲ ರೀತಿಯಿಂದ ಎಲ್ಲ ತನ್ನ ಬಳಗ ಕರ್ಕೊಂಡು ಅದು ಒಂದು ಸೇವಾ, ಅದು ಒಂದು ದೊಡ್ಡ ದೊಡ್ಡ ಗಣ್ಯ ಮಾನ್ಯರು ಸೇವಾ ಮಾಡಿಕೊಂತ ದೇವರ ಒಂದು ನಾಮಸ್ಮರಣೆಯಲ್ಲಿ ಒಂದು ಏನೋ ಒಂದು ರೀತಿಯಿಂದ ಆ ಒಂದು ಚಿತ್ರದೊಳಗೆ ಎಲ್ಲರಿಗೆ ಒಬ್ಬರಂತೆ ಇರುವುದಿಲ್ಲ ಅಂತಂದ್ರೆ ನಮ್ಮ ಗುರುಗಳು ಎಲ್ಲರೂ ಅಂತೂ ಇರೋನು ಅದಾನ. ಯಾರು? ಅರಳಿ ಬಾಬು. ಅಂಥ ಒಂದು ಪುಣ್ಯಕ್ಷೇತ್ರದೊಳಗೆ ಅವ ಬಾಗಲಕೋಟೆಗೆ ಗೋಮಾತೆಯ ಒಂದು ಸೇವಾ ಮಾಡಕತ್ತಾನ. ಅದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ. ಮತ್ತು ಅವಾಗ ಗೋಮಾತೆಯ ಆಶೀರ್ವಾದ ಕೊಟ್ಟಾಳ. ಗೋ ರಕ್ಷಣೆ ಮಾಡ್ತಾನ, ಭಾಳ ಮಾಡ್ತಾನ. ತಾನು ಬಡಜನ್ಮನಾಗ ಹುಟ್ಟಿನವ ಇವತ್ತಿನ ಮಿಟ್ಟಿಗೆ ಭಾಗ್ಯವಂತ ಆಗ್ಯಾನ. ಯಾಕೆ? ಆ ಕಲಾದೇವಿಯ ಬೆನ್ನು ಹತ್ತಿ ಹೋದ. ಕಲಾದೇವಿಯ ಬಣ್ಣ ಹತ್ತಿ ಹೋಗಿ ನಮ್ಮ ಕರ್ನಾಟಕದೊಳಗೆ ಮೂಲೆ ಮೂಲೆಯಲ್ಲಿ ತನ್ನ ಕಲಾ ಪ್ರದರ್ಶನ ಮಾಡಿದ. ಹೆಬ್ಬಳ್ಳಿಗೂ ಬಂದ. ಈಗ 10-20 ವರ್ಷದಿಂದ ಹೆಬ್ಬಳ್ಳಿಗೆ ಬಂದು ಅರ್ಜುನ ಒಂದು ಪ್ರದರ್ಶನ ಮಾಡಿದ, ಕಲಾ ತೋರಿಸಿದ. ಅವಾಗ ಅದೇನೋ ಅಂದ, ಅವ ಮುಂದೆ ಹೆಜ್ಜೆ ಇಡಪ್ಪ, ಇನ್ನು ಬೆಳವಣಿಗೆ ಮಾಡತ್ತಿ, ಮುಂದೆ ಹೆಜ್ಜೆ ಇಡೋಣ ಅಂದ್ರೆ ಮುಂದೆ ಇಟ್ಕೊಂತ ಬಂದ. ಈಗ ಎಲ್ಲ ರೀತಿಯಿಂದ ದೊಡ್ಡವನು ಅಂತ. ಹಂಗೆ ಅಂಥವ್ರು ನಮ್ಮ ಅರಳಿ ಬಾಬು ಅವರು ಈ ಅಜ್ಜನ ಬಗ್ಗೆ ಮುಟ್ಟಿನಂಥ 4 ಮಾತು ಹೇಳಿದ್ರು. ಅವರಿಗೂ ಆ ದೊಡ್ಡಲಾಲ್ ಸವರಿ, ಆ ದುರ್ಗಾ ಮಾತೆ ಇನ್ನೂ ಅವಾಗ ದೊಡ್ಡ ಶಕ್ತಿಯಾಗಿ, ದೊಡ್ಡದೊಂದು ಕಲಾವಂತಾಗಿ ಇನ್ನೂ ಇಂಥ ಒಂದು ಪುಣ್ಯ ಕೆಲಸ ಮಾಡಲಿ, ನಮ್ಮ ಬಾಗಲಕೋಟೆಯ ಮತ್ತು ಕರ್ನಾಟಕದ ಹೆಸರು ಬೆಳಗಲಿ, ದೊಡ್ಡ ಕಲಾವಿದನಾಗಲಿ, ಇನ್ನೂ ದೊಡ್ಡ ಸೇವಾ ಮಾಡಲಿ ಅಂತ ಹೇಳಿ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಮಾಡ್ತೀನಿ. ಇನ್ನು ನಮ್ಮ ಗುರುನೇ ಇದ್ದಾರು, ಅವರು ಸ್ವಾಮಿನೂ ಹೌದು, ಶಾಸ್ತ್ರಿನೂ ಹೌದು, ಎಲ್ಲ ಹೌದೇ. ಅವರು ಒಂದಲ್ಲ, ಎಲ್ಲ ಹೌದೇ. ಅವರ ಮಾತಿನ ಒಂದು ಶಬ್ದ ಕೇಳಿದ್ರೆ ಎಲ್ಲರೂ
ಒಮ್ಮೆ ಅಂದಿದ್ದಿಲ್ಲ ಈ ಜಗದಾಗ ಅನಿಸ್ಬಿಟ್ರಿ ಇವಾಗ. ಹೆಬ್ಬಳ್ಳಿ ಮಹಾರಾಜ್ಗೆ ಜೈ ಅನಿಸ್ಬಿಟ್ರು. ಈ ಜಗದಾಗೆ ನನ್ನ ಮಹಾರಾಜನ ಮಾಡಿಟ್ಟು ಜೈ ಅನಿಸ್ತವ ನನ್ನ ಗುರುದೇ ಅದ್ದ. ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ಇನ್ನೂ ಬೇಡ್ಕೊಳ್ತೇನೆ. ನಾನು ಯಾವಾಗಲೂ ಗುರುಗಳ ಪ್ರೇಮಿ. ನಾನು ಯಾರ ಪ್ರೇಮಿ? ಯಾವಾಗಲೂ ನನ್ನ ಗುರುಗಳ ಪ್ರೇಮಿ. ಯಾವುದೇ ಜಾತಿಯವರ ಒಳ್ಳೆ ಗುರು. ಆ ಶಬ್ದದ ಮಹತ್ವನ ಬೇರೆ ಐತಿ. ನಾ ತಿಳ್ಕೊಂಡಿನಿ, ನೀವೇನು ತಿಳ್ಕೊಂಡ್ರೆ ಗೊತ್ತಿಲ್ಲ. ಗುರು ಅನ್ನುವಂಥ ಶಬ್ದದೊಳಗೆ ಬಹಳ ಮಹತ್ವ ಐತಿ. ಅದಕ್ಕೆ ಹರಮುನಿಗಳು ಗುರು ಕಾಯುವನು. ಗುರು ಯಾವ ಸ್ವರೂಪದೊಳಗೆ ಇರ್ತಾನೆ ಅನ್ನೋದು ಇವತ್ತು ನಮ್ಮ ರಾಜು ಗದ್ದಿಗೌಡರು ಹೇಳಿದ್ರು, ಆರ್.ಡಿ. ಬಾಬುರು ಹೇಳಿದ್ರು, ನಮ್ಮ ಬಸಲಿಂಗ ಗುರುಗಳು ಹೇಳಿದ್ರು. ಗುರು ಯಾವ ಸ್ವರೂಪದೊಳಗೆ ಇರ್ತಾನ? ಹಣದ ತಾಯಿ ಸ್ವರೂಪದೊಳಗೆ ಇರ್ತಾನೆ. ಅದಕ್ಕೆ ಹರಮುನಿಗಳು ಗುರು ಕಾಯುವನು. ಎಲ್ಲರೂ ಒಕ್ಕಟ್ರು ಅಣ್ಣತಮ್ಮರು ಒಕ್ಕಡ್ಲಿ, ಊರಾಗ ಹೊರಗೆ ಹಾಕ್ಲಿ, ಹುಟ್ಟು ರೋಗ ಹತ್ತಲಿ, ಸಾವಿರಾರು ಹೆಂಗಸೂರು ಇಡ್ಲಿ, ಏನೋ ಪಾಪ ಮಾಡ್ಲಿ, ಮತ್ತ ಮಗ ಮಣಿಗೆ ಬಂದ ಅಂದ್ರೆ ತಾಯಿಗೆ ಮಗ ಬೇಕ. ಅದಕ್ಕೆ ತಾಯಿ ಅಂತ ಹೃದಯ ಯಾವುದಿಲ್ಲ. ತಾಯಿನೇ ಮೊದಲನೇ ಗುರು, ತಾಯಿನೇ ಮೊದಲನೇ ಗುರು, ಮಣ್ಣಿನ ಪಾಠಶಾಲೆ. ಅದಕ್ಕೆ ತಾಯಿ ಒಂದು ಜಗತ್ತಿನಾಗ ದೊಡ್ಡದೈತಿ. ತಾಯಿಗೆ ಹಿಡಿಸಲಾರದಂತಹದ್ದು ಯಾವುದಿಲ್ಲ, ಎಲ್ಲ ಹಿಡಿಸ್ತೈತಿ ತಾಯಿಗೆ. ಅದಕ್ಕೆ ಗುರುವಿನಿಗಿಂತ ದೊಡ್ಡ ವಸ್ತು ಯಾವುದಿಲ್ಲ. ಗುರು ಯಾವುದಪ್ಪ ಅಂದ್ರೆ ತಾಯಿ. ಗುರು ತಾಯಿ ಸ್ವರೂಪ ಇರ್ತಾನೆ. ಅಲ್ಲಿ ಪ್ರೀತಿ, ಕರುಣೆ, ಮತ್ತೆ ಬೇದ್ರನ್ನ ಮತ್ತೆ ಬಡದ್ರೂ ಮತ್ತೆ ಬೆಳ್ಕೊಂತಾನೆ. ಬಾ ಹೊಸ್ಕೊಂತಾನೆ. ನೀನು ಹೇಳಿದ್ದಲ್ಲ ಅದನ್ನ ಏನ್ ಮಾಡಿದ್ವಿ ಬಾಯ್ ಇವತ್ತು ಮತ್ತೆ ಹೇಳ್ತೀನಿ ತಿಳ್ಕೊ. ಹಿಂಗೆ ಬೇರೆ ಬುದ್ಧಿ ಹೇಳಿ ನಮ್ಮನ್ನು ಒಳಗೆ ಮಾರ್ಗದರ್ಶನ ಕೊಟ್ಟು ಒಂದು ಆಫೀಸನ್ನ ಮಾಡಿರ್ತಾವ ಗುರು. ಸಮಾಜದೊಳಗೆ ಒಳ್ಳೆಯದಿಂದ ಬದುಕು ಸೊಳಮಗನ ಇದನ್ನ ಬ್ಯಾಡಿಯನ್ನು ಬಿಟ್ಟು ಬಿಡು ಹೊಲಿಸ್ತಾಟ ಅನ್ನವ ಗುರು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಸಿಗಲಣ್ಣ ಮುಕ್ತಿ ಸಿಗಲಣ್ಣ. ಗುರುವಿನ ಗುಲಾಮ ಆಗಬೇಕಲ್ಲ ಹೊರತಾಗಿ ನಾನು ದೊಡ್ಡವ ನಾಯಕ ಸಲ ಹೊಡಿಲ್ಲ ಅವನಿಗೆ. ಆಮೇಲೆ ಆ ಸ್ವಾಮಿ ಏನು ಹೇಳ್ತಾನವ, ಸ್ವಾಮಿ ನೋಡಿಲ್ಲ ಅವನ್ನೆಲ್ಲ ಅವನ ಹಲಗಟ್ಟಿಗೆ ಗೊತ್ತಂದ ನನಗೆ ಅಣ್ಣ. ಅವನು 4 ಸೋಳ ಮಗ ಅವ ಗುರು ಹೆಂಗಿಲ್ಲವ. ಅವ್ರು ತನ್ನ ಪಾಪದಾಗ ತಾವು ಹೋಗುವಲ್ಲವ. ಆದ್ರೆ ನನ್ನ ಪಾಲಿಗೆ ಗುರು. ಅದಕ್ಕೆ ಗುರು ಅನ್ನೋ ಶಬ್ದ ತಾಯಿ ಹಂತಕ್ಕಿರ್ಲಾಗಿ ಹಡದಾಳಪ್ಪ ಅಂದ್ರೆ ಹೊಟ್ಟೆ ಹರಿದು ಹೊಗಲಾಳ ಕಡೆಗೆ ಹಡದಾಳಪ್ಪ ಅಂದ್ರೆ ಆ ಮಧ್ಯ ತಾಯಿ ಗುರು ಆಗಲೇಬೇಕು. ತಾಯಿಯ ಒಡ್ಲು ದೊಡ್ಡದೈತಿ, ತಾಯಿಯ ಹೃದಯ ದೊಡ್ಡದೈತಿ. ಈ ತಾಯಿ ಅನ್ನುವಂಥ ಮಾತೃಭೂಮಿ, ಈ ಭಾರತ ಭೂಮಿಯ ಹೃದಯ ಮಾತ್ರ ದೊಡ್ಡದೈತಿ. ಎಲ್ಲನೂ ಒಳಗೆ ಹಾಕೊಂತಾಳ, ಎಲ್ಲನೂ ತಾಳಿಕೊಂತಾಳ, ಪಾಪಿನೂ ತಾಳಿಕೊಂತಾಳ, ಪುಣ್ಯನೂ ತಾಳಿಕೊಂತಾಳ. ಈ ಭೂಮಿ ತಾಯಿಯ ಒಡಲಿದ್ದಂಗೆ. ಭಾರತ ಮಾತೆಯ ಭೂಮಿ ತಾಯಿಯ ಒಡಲು. ಇದ್ರ ಮ್ಯಾಗ ಕರ್ಮ ಎಷ್ಟು ನಡೆದಾವು, ಧರ್ಮ ಎಷ್ಟು ನಡೆದಾವು, ಪ್ರಸಾದ ಎಷ್ಟು ನಡೆದೈತಿ, ಕೊನೆ ಸುಳಿಗತೆ ಎಷ್ಟು ನಡೆದಾವು. ಈ ಭೂಮಿ ಮ್ಯಾಗ ಹುಗಿಯೋದನ್ನು ಅದರಾಗಿನ, ಲಗ್ನನೂ ಅದ್ರ ಮೇಲೆ, ಊಟನೂ ಅದ್ರ ಮೇಲೆ, ಮಕ್ಕಳೋದು ಅದ್ರ ಮೇಲೆ, ಮಕ್ಕಳು ಹಡಿಯೋದು ಅದ್ರ ಮೇಲೆ, ಮಠ ಸ್ವಾಮಿಯವರು ಪುರಾಣ ಹೇಳೋದು ಅದ್ರ ಮೇಲೆ, ಸಾವಿರ ಮೊಹರಂ ಆಗೋದು ಅದ್ರ ಮೇಲೆ, ನಮಾಜು ಅದ್ರ ಮೇಲೆ, ರೋಜಾನು ಅದ್ರ ಮೇಲೆ. ಇದು ಭೂಮಿ ತಾಯಿಯ ಮೇಲೆ. ಅಂದಾಗ ಭೂಮಿಯ ತಾಯಿಯ ಹೃದಯ ಎಷ್ಟು ದೊಡ್ಡದೈತಿ ವಿಚಾರ ಮಾಡಿ. ಅದಕ್ಕೆ ನಮ್ಮ ಭಾರತದ ಭೂಮಿ ಪುಣ್ಯದ ಭೂಮಿ. ಅದಕ್ಕೆ ಭಾರತ ಅನ್ನೋದಲ್ಲ, ಭಾರತ ಮಾತೆ ಅಂತಾರಲ್ಲಿ. ಆ ಭಾರತ ಮಾತೆಯ ಒಡಲು ದೊಡ್ಡ ಒಡಲೈತಿ. ಅದಕ್ಕೆ ಬಂಧುಗಳೇ, ನಮ್ಮ ರಾಜು ಗದ್ದಿಗೌಡರಾಗಲಿ, ಗುರುಗಳಾಗಲಿ, ನಮ್ಮ ಆರ್.ಡಿ. ಬಾಬುರವರಾಗಲಿ, ಯಾರು ಹೇಳಿದ್ರು ಗುರು ದೊಡ್ಡವ. ಆ ತಾಯಿ ಸ್ವರೂಪದಾಗಿರ್ತಾನ. ಆ ತಾಯಿಯ ಕಣ್ಣೀರು ಹಾಕಿ, ತಾಯಿಯ ಮನಸ್ಸು ಹೊಂದಿಸೋರಿಗೆ ಪಾಪ ಕಟ್ಟೆತ್ತಿರುತ್ತ ಅಘೋರ ನರಕನ ಹಾಕೈತಿ ಒಮ್ಮೆಲ್ಲೊಮ್ಮೆ. ಅದ್ರ ಬಂಧುಗಳೇ, ತಾಯಿ ಅನ್ನುವಂಥ ಗುರು ನಾವು ಮರಿಬಾರ್ದು. ಗುರುವಿನ ಆಜ್ಞೆ ಪ್ರಕಾರ ನಡ್ಕೋಬೇಕು. ಸರಿಪಡಿ ಹ್ಯಾಂಗೆ ಮುಸಲ್ಮಾನರ ಹುಟ್ಟಿದ್ರು ಗೋವಿಂದನ ಹೆಜ್ಜೆಯಾಗಿ ಹೆಜ್ಜೆ ಇಟ್ಟು, ಗೋವಿಂದನ ಹೆಜ್ಜೆಯಾಗ ಗುರುವಿನ ಹೆಜ್ಜೆಯಾಗಿ ಹೆಜ್ಜೆ ಇಟ್ಟ. ಸರಿಪಡ ಸವಾಲ್ ಹೆಂಗೆ ನೋಡ್ರಿ ವಿಚಾರ ಮಾಡ್ರಿ. ಒಟ್ಟು ಶಿಷ್ಯನ ಕರ್ಕೊಂಡು ಸರಿಪಡಿ ಕರ್ಕೊಂಡು ಹೊಂಟಿದ್ದ. ದಾರಿ ಬಿಟ್ಟ ಆಂಟು ಹೊಲ್ದಾಗ ಹಾಯ್ಸಿ ಹೊಂಟ. ಆಂಟು ಹೊಲ್ದಾಗ ಹಾಯ್ಸಿ ಹೋಗಿ ಹೀಗಾಗಿ ಹೋಗಿ ಬರಲಿ ಅಂತ ಹೇಳಿ ಅವ್ರು ಎಲ್ಲಿ ಹಾಲು ಬಿಟ್ರು. ಹಾಲು ಕುಳ್ಳೆಲ್ಲ ಒಟ್ಟು ಬಂತು. ಆ ಒಟ್ಟಿಗೆ ಸಾಕಷ್ಟು ಬೇರೆ ಹಚ್ಚಿಬಿಟ್ಟಿದ್ರು.
ಇಲ್ಲ ಹೋಗೋಣಪ್ಪ ಒಟ್ಟರು ಯಪ್ಪ ಬೇಲೆದಿ ಕಂಡಪಟ್ಟು ಕೊಟ್ರಿ ಬೇಲೆ ಹೇಗಾರಲ್ಲೇ ಹ್ಯಾಂಗ್ ಹೋಗೋದು ಅಂತಾರ ಹುಡುಕಿದವ್ರು ಒಟ್ಟರು. ಇವಾಗ ಸರಿಪಂತನ ಗುರುವೇ ನೀನು ನಮಗೆ ಮಾರ್ಗದರ್ಶ, ನೀನು ಹೋಗು ದಾಟು, ನಾ ದಾಟೇ ಬಿಡ್ತೀವಿ ನಾವು ಅಂತಂತ. ಬಪ್ಪರೆ ಮಗನ ನನ್ನ ನಿಮ್ಮ ಮೊದಲು ದಾಟ್ಸೋಣ, ನೀ ಭವಬಂಧನ ದಾಟಿ ತೋರಿಸೋ, ನಾನು ದಾಟ್ತೀವಂತ. ಆ ಭವಬಂಧನ ಎಲ್ಲಿತ್ತು? ಆ ಒಡ್ಡಿಗೆ ಹಚ್ಚಿದ ಮುಳ್ಳೊಳಗಿತ್ತು. ಅವ ದಾಟಿಲ್ಲ, ಯಾಕೆ? ಕಡ್ಗಿ ಕಾಲನ್ನು ಹಾಕಿಕೊಂಡಿದ್ದ, ಬಡ ಬಡ ಮುಳ್ಳು ಮ್ಯಾಗ ಕಾಲಿಟ್ಟ ಹೋಗಿಬಿಟ್ಟ. ಹೋಗಿ ಹತ್ತು ಕಡೆ ನಿಂತ, ಬರ್ರಿಪ್ಪ ಅಂದ. ಇವ್ರು ಯಾರು ಹೋಗವಲ್ರು, ಮುಳ್ಳೋಗವ್ಲೆ ಅಪ್ಪ, ಹ್ಯಾಂಗ ಹೋಗ್ಲಿ ಇವ್ರು? ಅವನು ಹೋಗಿ ಹಚ್ಚಿ ಕಾಲನ್ನು ಹೋದವು, ಕಡ್ಗಿ ಕಾಲನ್ನು ಹಾಕೊಂಡು ಕಡೆಗೆ ಹೋಗಿ ನಿಂತ. ಇವಾಗ ಸ್ವಾಮಿ ಏನೋ ಮಾಡ್ತಾನೆ, ನಮಗೆ ಅರ್ಧ ಮಾಡ್ತಾನೆ. ಯಪ್ಪ ನಮಗೆ ಆಗೋದಂದ್ರೆ ಯಪ್ಪ ಕೈ ಮುಗಿದಂಡೆ ಅಂತಂದ್ರು ಹುಡುಕಿದವರು. ಸರಿ ಬಂದ, ಸರಿಪ್ಪ ಬ್ರಹ್ಮಜ್ಞಾನಿ ಅನಿಸ್ಕೋಬೇಕಾದ್ರೆ ಅವನು ಹಡದು ತಾಯಿ ಅಂತ ಕೇಳ್ಬೇಕು, ವಿಚಾರ ಮಾಡಿ. ಗುರುವೇ ಅಂದ, ಅದು ಸರಿಪ, ನೀವು ಬೇರೆ ಅಂತೂ ದಾಟಿಬಿಟ್ರಿ, ಇದು ಬಹುಬಂಧನ, ಇದು ದಾಟೆ ಹೋಗ್ಬಿಟ್ರಿ, ನಾನು ದಾಟತ್ತೀನಿಪ್ಪ. ಬಪ್ಪರೆ ಮಗನ ದಾಟಿದ್ದೆ ಅಪ್ಪ, ಹಂಗಾರೆ ದಾಟಂತಂದ. ದಾಟತ್ತೀನಿ ಯಪ್ಪ, ಮೊದಲು ನಿಮ್ಮ ಚಾಡು ಚಪ್ಪಲ್ ಕೊಡ ಕಾಲನ್ನು ಕಟ್ಗೆ ಅಂತಾರೆ. ಅದಕ್ಕೆ ನಿಂತು ಗುರು ಹೇಳ್ತಾನೆಮ್ಮ, ನಾನು ದಾಟತ್ತೀನಿ, ಎರಡೂ ಕಡ್ಗೆ ಕಾಲನ್ನು ಮೆಟ್ಟಿ ಎಲ್ಲ ಅನ್ಕೊಂಡು ಇಂಚ ಕಡೆ ಬರೋತೀನಿ ನೋಡ್ತಾನೆ. ಬಪ್ಪರೆ ಮಗನ ತಿಳ್ಕೊಂಡಿದೆ ಮಗ, ನೀನು ತಿಳ್ಕೊಂಡಿ ಪಕ್ಕ, ನೀನು ನಿನ್ನ ಬ್ರಹ್ಮಜ್ಞಾನ ಉದಯ ಆಗೈತಿಲ್ಲ ನಿನಗೆ. ತುಂಬ ಅಂತ ಎರಡು ಚಪ್ಪಲ ಹೋಗಲ್ಲ, ಎರಡು ಕಡ್ಗೆ ಕಾಲನ್ನು ಹೋಗಲ್ಲ, ಒಟ್ಟಿನ ಹಚ್ಚ ಕಡೆ ನಿಂತು ಈಚ ಕಡೆ ಹೋಗದ ಕೂಡಲೇ ಸರಿ ಬಂದನ. ದಯಾಜೇನಮ ಪಾರ್ವತಿ ಬಗೆಹರನ ಮಹಾದೇವ ಅಂತ ಕಾಲಿಟ್ಬಿಟ್ಟದ. ಎರಡು ಕಡ್ಗೆ ಕಾಲ ಇಟ್ಟು, ಬರೀಪ್ಪ ನಾನಂತೂ ದಾಡ್ತೀನಿ ನೋಡು, ನೀವು ಹೆಂಗ್ ಮಾಡ್ತೀನಿ ನೋಡು. ಹುಚ್ಚೊಳಗಡೆ ಸಾಮ ಗುರುವಿನ ಕಾಲನ್ನು ಮಾಡ್ತಾಳೆ, ಕಡ್ಗೆ ಕಾಲ ಹುಚ್ಚೊಳಗಡೆ ಬಿಡ ಹುಚ್ಚೊಳಗಡೆ ಬಿಡ, ನಿಮ್ಮ ಮಾವನ ಸಾಮ ಮುಟ್ಬೇಡ, ಕಾಲ ಇಡಬೇಡ. ನಮ್ಮ ಗುರು ಕಾಲಕ್ಕೆ ಇವ್ರು ನ್ಯಾಯ ತಗೋತಾರ. ಅವನು ಕೂಡ ನ್ಯಾಯ ತೆಗೆದುಕೊಳ್ಳಿ ಅವ ಅಂತ ನಾ ಗುರು ಹಚ್ಚ ಕಡೆ ನಿಂತು ಹುಚ್ಕೊಳ್ಬೇಕಂದ್ರೆ ಅವ ಭವಬಂಧನ ದಾಡ್ತಾನ, ಗುರುವಿನ ಮೆಟ್ಟಿನ ಇರ್ತಾನವ. ಸರ್ಕಾರದಿಂದ ಕೊಟ್ರು ಮಾರೋ ಅಂದ, ಬಡಬಡಿ ಮೆಟ್ಕೊಂಡು ಅವನ ಬೇಲೆಗೆ ಹಾಕಿ ಹೋಗಿಬಿಟ್ಟ. ಸರಿಪ್ಪ ಹಚ್ಚ ಕಡೆ ಹೋಗಿ ಗುರುವಿನ ಹತ್ರ ನಿಂತು ಅವ್ರಿಗೆ ಒಬ್ಬ ಕಪ್ಪಿಸ್ತ, ನೀನಲ್ಲೇ ನನ್ನ ಶಿಷ್ಯ ಸರಿಪ್ಪ. ಅವು ಮುಳ್ಳಿಗೆ ಅಂತಿ ಅಲ್ಲೇ ನಿಂತಾವು, ಅವಕ್ಕೆ ಜ್ಞಾನ ಇಲ್ಲ. ತಿಳ್ಕೊಂಡಿದ್ದೆ ಮಗನೇ, ನನ್ನೊಳಗೆ ನಾ ತಿಳ್ಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಬಲ್ಲಿದ ಗುಣವನ್ನ ಪಡ್ಕೊಂಡೆ ಅನ್ನೊಂದು ಶರೀಫನ ನುಡಿ. ಅವ 11 ಶಬ್ದ ದಾಟಿ ಹೋದಿಂದ ಗುರು ಏನಂದ ತಿಳ್ಕೊಂಡೆ. ನನ್ನೊಳಗೆ ನಾ ತಿಳ್ಕೊಂಡೆ, ಬಲ್ಲಿದ ಗುರುವನ್ನ ಪಡ್ಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಭವಬಂಧನ ದಾಟೇ ಬಿಟ್ಟೆ. ಇದು ಶರೀಫನ ನೋಡುವಂತಹ ಶಬ್ದ. ಹಾಗೆ ಹೆಬ್ಬಳ್ಳಿ ಅರ್ಧ ಕನ್ನಡದ ತರ ತಿಳ್ಕೊಂಡ, ಕಷ್ಟ ಸುಖಕ್ಕೆ ಗಟ್ಟಿ ಆದ, ಮಾನ ಮರ್ಯಾದೆ